ಸೊ ಇಲ್ಲಿ ಇವತ್ತು ನಾನೇನು ಮಾಡಿದ್ದೀನಿ, ಸೊ ನಿಮಗೆ ಈ ಕೋರ್ ಸಬ್ಜೆಕ್ಟಲ್ಲಿ ಸ್ಪೆಷಲಿ ಆಗಿರ್ತಕ್ಕಂಥದ್ದು ಸೋಷಿಯಲ್ ಸೈನ್ಸ್ನ ಒಂದು ಕೀ ಆನ್ಸರ್ಸನ್ನು ತಂದಿದ್ದೀನಿ. ಶಿವಮೊಗ್ಗ ಡಿಸ್ಟಿಕ್ ಕ್ವಶನ್ ಪೇಪರ್. ಸೊ 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಆ 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಆನ್ಸರ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಬಹುಶಃ ಇದು 36ನೇ ಪ್ರಾಕ್ಟೀಸ್ ಪೇಪರ್. ಇದಕ್ಕಿಂತ ಮೊದಲಿನ ವಿಡಿಯೋಗಳನ್ನ ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ ಒಂದು ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ, SSLC ಪ್ರಾಕ್ಟೀಸ್ ಪೇಪರ್ ಅಂತ ಒತ್ತಿ ನೋಡಬಹುದು. ಅಷ್ಟೇ ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಪಾಠಗಳ ಮತ್ತು ಇಲ್ಲಿಯವರೆಗೆ ಅಪ್ಡೇಟ್ ಮಾಡಿರ್ತಕ್ಕಂಥ ಪ್ರಾಕ್ಟೀಸ್ ಪೇಪರ್ಗಳ ಲಿಂಕ್ಗಳಿದ್ದಾವೆ, ನೋಡ್ಬೋದು. ತಡ ಮಾಡದೆ ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಮಟ್ಟದ ಅಣಕು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಸೊ ಕನ್ನಡ ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತೀನಿ, ಇಂಗ್ಲಿಷ್ನಲ್ಲಿ ತಾವುಗಳನ್ನು ಸ್ವಲ್ಪ ಓದ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಆದ ಕಾರಣ ಇದನ್ನು ಸೊ ಆಪ್ಷನ್ ಸಿ ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ. The trade and commerce between Asia and Europe was taking place through the city of Constantinople, so it was called the gateway of European trade. 82 ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಸಾಲ್ಭಾಯಿ, ಮಂಗಳೂರು, ಪೆಸಿನ್, ಪುಣೆ. ಸೊ 82 ಸಾಲ್ಭಾಯ್ is the right answer. The first Anglo-Maratha war ended by the treaty Salbhai is the right answer. 83 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಸೊ 83 ಎಒ ಹ್ಯೂಮ್ ಇಸ್ ದ ರೈಟ್ ಆನ್ಸರ್. ಹಿ ಪ್ಲೇಡ್ ಇಂಪಾರ್ಟೆಂಟ್ ರೋಲ್ ಇನ್ ಫಾರ್ಮೇಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಆಪ್ಷನ್ ಬಿ ಎಒ ಹ್ಯೂಮ್ ಇಸ್ ದ ರೈಟ್ ಆನ್ಸರ್. 84 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು ಅಂತ ಇದೆ. ಉಧಾಮ್ ಸಿಂಗ್, ಭಗತ್ ಸಿಂಗ್, ನಾನಾ ಸಾಹೇಬ್, ಮಂಗಲ್ ಪಾಂಡೆ. ಸೊ 84 ಮಂಗಲ್ ಪಾಂಡೆ ಇಸ್ ದ ರೈಟ್ ಆನ್ಸರ್. The person who killed the British officer in the first war of Indian independence was Mangal Pandey. Option D is the right one. 85 ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದವರು ಅಂತ ಕೇಳಿದ್ದಾರೆ. ಸೊ 85 ಆನ್ಸರ್ ಸಿ ಬಾಲಗಂಗಾಧರ್ ತಿಲಕ್ is the right answer. ಮರಾಠ ಪೇಪರ್ was published by ಬಾಲಗಂಗಾಧರ ತಿಲಕ. 86 ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣ ಏನು? ಸೊ 86 ಕರೆಕ್ಟ್ ಆನ್ಸರ್ ಇಸ್ ಎ ತಿರುವಾಂಕೂರು ರಾಜಕಾರಣದ ಪ್ರಶ್ನೆ. ನೋಡಿ, ದ ಮೇನ್ ರೀಸನ್ ಫಾರ್ ಥರ್ಡ್ ಆಂಗ್ಲೋ ಮೈಸೂರು ವಾಸ್ ದ ಪಾಲಿಟಿಕ್ಸ್ ಆಫ್ ತಿರುವಾಂಕೂರು. ನೆಕ್ಸ್ಟ್ ಮೂವ್ ಟು 87th ಕ್ವಶನ್. ಕರ್ನಾಟಕದ ಚರಿತ್ರೆಯಲ್ಲಿ 1857ರ ಕ್ರಾಂತಿಯ ನಾಯಕ ಎಂದು ಇತಿಹಾಸಕಾರರು ಯಾರನ್ನ ಕರೆದಿದ್ದಾರೆ? ಸೊ 87 ಆಪ್ಷನ್ ನಂಬರ್ ಡಿ ಸುರಪುರದ ವೆಂಕಟಪ್ಪ ನಾಯಕ ಇಸ್ ದ ರೈಟ್ ಒನ್. ಹಿ ಈಸ್ ಯೂಶುವಲಿ ಪ್ರೆಸೆಂಟೆಡ್ ಆಸ್ ದ ಲೀಡರ್ ಆಫ್ 1857 revolution in Karnataka by the historians. Option D Venkatappa Nayaka of Surapura is the right answer. 88 ಸುಪ್ರೀಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಲಾರ್ಡ್ ಕಾರ್ನ್ವಾಲಿಸ್ ಇಸ್ ದ ರೈಟ್ ಆನ್ಸರ್. ದ ಪೋಸ್ಟ್ ಆಫ್ ಸುಪ್ರೀಡೆಂಟ್ ಆಫ್ ಪೊಲೀಸ್ ವಾಸ್ ಕ್ರಿಯೇಟೆಡ್ ಬೈ ಲಾರ್ಡ್ ಕಾರ್ನ್ವಾಲಿಸ್. 89 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸಲು ಕಾರಣ ಕೇಳಿದ್ದಾರೆ. ಸೊ 89 ಆಪ್ಷನ್ ಡಿ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯ ತಗ್ಗಿಸಲು ಅಂತ ಹೇಳಿದ್ದಾರೆ. ಸೊ ದ ವೈಸ್ರಾಯ್ ಲಾರ್ಡ್ ಕರ್ಜನ್ ಡಿವೈಡೆಡ್ ದ ಬೆಂಗಾಲ್ ಪ್ರೊವಿನ್ಸ್ ಇನ್ 1905. ದ ಮೇನ್ ರೀಸನ್ ವಾಸ್ ಸಪ್ರೆಸಿಂಗ್ ದ ಸ್ಪಿರಿಟ್ ಆಫ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ ಇಸ್ ದ ರೈಟ್ ಒನ್. ಸೊ ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡುವಾಗೇ ಹೇಳಬೇಕಿತ್ತು, ಈ ಕೀ ಆನ್ಸರನ್ನು ಕೊಟ್ಟಿದ್ದವರು ಮೇಘಾ ಅವರು. ಸೊ ಮೇಘಾ ಅವ್ರಿಗೆ ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ, ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮ್ಮೆಲ್ಲರ ಪರವಾಗಿ ಥ್ಯಾಂಕ್ಸನ್ನು ಹೇಳೋಣ. ಫಸ್ಟ್ಗೆ ಹೇಳಬೇಕಾಗಿತ್ತು, ಸೊ ಬಟ್ ಲೇಟ್ ಆಯಿತು. ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸೊ 19th ಆಪ್ಷನ್ ನಂಬರ್ ಬಿ ದಯಾನಂದ ಸರಸ್ವತಿ ಇಸ್ ದ ರೈಟ್ ಆನ್ಸರ್. ಹಿ ಗೇವ್ ದ ಕಾಲ್ ಗೋ ಬ್ಯಾಕ್ ಟು ವೇದಾಸ್, ದಯಾನಂದ ಸರಸ್ವತಿ. ಆಪ್ಷನ್ ಬಿ ಇಸ್ ದ ರೈಟ್ ಒನ್. 91 ಭಾರತದ ಆದ್ಯ ಹೋರಾಟ ಎಂದು ಗುರುತಿಸಲಾದ ಬುಡಕಟ್ಟು ಬಂಡಾಯ. ಸೊ 91 ಆಪ್ಷನ್ ನಂಬರ್ ಸಿ ಸಂತಾಲರ ಬಂಡಾಯ ಇಸ್ ದ ರೈಟ್ ಒನ್. ದ ರಿವೋಲ್ಟ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಇಂಪಾರ್ಟೆಂಟ್ ಟ್ರೈಬಲ್ ರಿವೋಲ್ಟ್ ಇನ್ ಇಂಡಿಯಾ ಇಸ್ ರಿವೋಲ್ಟ್ ಆಫ್ ಸಂತಾಲ್. 92 ಮಹತ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ನಂಬರ್ 92 ಡಾಕ್ಟರ್ BR ಅಂಬೇಡ್ಕರ್ ಇಸ್ ದ ರೈಟ್ ಒನ್. ಮಹತ್ ಟ್ಯಾಂಕ್ ಅಂಡ್ ಕಲಾರಾಮ್ ಟೆಂಪಲ್ ಮೂವ್ಮೆಂಟ್ಸ್ ವೇರ್ ಆರ್ಗನೈಸ್ಡ್ ಬೈ ಡಾಕ್ಟರ್ BR ಅಂಬೇಡ್ಕರ್. 93 ವಿಶಾಲ ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣಗೊಂಡ ವರ್ಷ ಯಾವುದು ಅಂತ ಕೇಳಿದ್ದಾರೆ. 1973 ನವೆಂಬರ್ 1. ವಿಶಾಲ ಮೈಸೂರು ಸ್ಟೇಟ್ ವಾಸ್ ನೇಮ್ಡ್ ಆಸ್ ಕರ್ನಾಟಕ ಇನ್ 1973 ನವೆಂಬರ್ 1. 94
ಬ್ಯಾಂಕ್ಗಳ ಬ್ಯಾಂಕು ಎಂದು ಕರೆಯಲ್ಪಡುವ ಬ್ಯಾಂಕು ಯಾವುದು? ಸೊ ರಿಸರ್ವ್ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್. ದ ಬ್ಯಾಂಕ್ ಈಸ್ ನೋನ್ ದ ಬ್ಯಾಂಕರ್ಸ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಒನ್. 94. ಭವಿಷ್ಯದ ದೃಷ್ಟಿಯಿಂದ ವ್ಯಕ್ತಿಯೊಬ್ಬರು ತೆರೆಯಬಹುದಾದ ಖಾತೆ ಯಾವುದು ಅಂತ ಕೇಳಿದ್ದಾರೆ. ಸೊ 94 ನಿಶ್ಚಿತ ಠೇವಣಿ ಖಾತೆ ಇಸ್ ದ ರೈಟ್ ಒನ್. The account suitable for a person for a purpose to be saved for a future is term deposit account is the right one. Sorry, 94 questions. Here 95 is missed. So 96th question. ಅಮೆರಿಕದ ಗ್ರಾಹಕರಿಗೆ 1962ರಲ್ಲಿ 4 ಹಕ್ಕುಗಳನ್ನು ನೀಡಿದ ಅಧ್ಯಕ್ಷ ಅಂತ ಕೇಳಿದ್ದಾರೆ. ಸೊ 96 ಜಾನ್ ಎಫ್ ಕೆನಡಿ ಇಸ್ ದ ರೈಟ್ ಆನ್ಸರ್. The person who gave the 4 basic rights to American consumer in 1962, John F. Kennedy is the right one. 97. ಗ್ರಾಹಕರು ಮನೆಯಲ್ಲೇ ಕುಳಿತು ವಸ್ತುಗಳನ್ನು ಖರೀದಿ ಮಾಡತಕ್ಕಂಥದ್ದಕ್ಕೆ ಏನಂತ ಕರೀತಾರೆ? ಸೊ 97 ಟೆಲಿಶಾಪಿಂಗ್ ಇಸ್ ದ ರೈಟ್ ಆನ್ಸರ್. The consumer can sit at home and directly buy the goods from the traders is teleshopping. 98. ಭಾರತದ ಅತ್ಯಂತ ಎತ್ತರವಾದ ಶಿಖರ ಕೇಳಿದ್ದಾರೆ. ಸೊ ಗಾಡ್ವಿನ್ ಅಸ್ಟಿನ್ K2 is the right one. The highest peak in India is K2 or Mount Godwin Austen. 99. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣತೆ ದಾಖಲಾಗಿರ್ತಕ್ಕಂಥ ಸ್ಥಳ ಕೇಳಿದ್ದಾರೆ. ಗಂಗಾನಗರ್ ಇಸ್ ದ ರೈಟ್ ಒನ್. ದ ಹೈಯೆಸ್ಟ್ ಟೆಂಪರೇಚರ್ ರಿಕಾರ್ಡೆಡ್ ಇನ್ ಇಂಡಿಯಾ ಇಸ್ ಗಂಗಾನಗರ್. 100. ಮೆಕ್ಕಲು ಮಣ್ಣು ಉತ್ಪತ್ತಿಯಾಗೋದು ಅಂತ ಕೇಳಿದ್ದಾರೆ. ಸೊ ಮೆಕ್ಕಲು ಮಣ್ಣು ಉತ್ಪತ್ತಿಯಾಗೋದು ನದಿಗಳ ಸಂಚಯನದಿಂದ. Alluvial soils are formed from the sediments deposited by the rivers is the right one. 101. ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶೇಷವಾದ ಭಾಗ ಅಥವಾ ಕರಾವಳಿ ಪ್ರದೇಶವನ್ನ ಏನಂತ ಕರೀತಾರೆ? ಸೊ 101 ಆಪ್ಷನ್ ಎ ಜೀವಿ ಸಂರಕ್ಷಣಾ ವಲಯ ಅಂತ ಕರೀತಾರೆ. A special category of protected area of land or coastal environments are called as biosphere reserve ಅಂತ ಕರೀತಾರೆ. 102 ಭಾರತದ ಉದ್ದವಾದ ಆಣೆಕಟ್ಟು ಕೇಳಿದ್ದಾರೆ. ಸೊ 102 ಆಪ್ಷನ್ ನಂಬರ್ ಬಿ ಹೀರಾಕೂಡ್ ಇಸ್ ದ ರೈಟ್ ಒನ್. ದ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಈಸ್ ಹೀರಾಕೂಡ್. ಕ್ವಶನ್ ನಂಬರ್ 103 ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದಿಸುವ ರಾಜ್ಯ ಅಂತ ಕೇಳಿದ್ದಾರೆ. ಸೊ 103 ಪಶ್ಚಿಮ ಬಂಗಾಳ ಇಸ್ ದ ರೈಟ್ ಒನ್. ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ಇಂಡಿಯಾ ಈಸ್ ವೆಸ್ಟ್ ಬೆಂಗಾಲ್ ಇಸ್ ದ ಕರೆಕ್ಟ್ ಒನ್. 104 ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯಲ್ಪಡುವ ಬಂದರು ಅಂತ ಕೇಳಿದ್ದಾರೆ. 104 ಆಪ್ಷನ್ ಡಿ ಕೊಚ್ಚಿ ಇಸ್ ದ ರೈಟ್ ಒನ್. ದ ಪೋರ್ಟ್ ಈಸ್ ನೋನ್ ಆಸ್ ದ ಕ್ವೀನ್ ಆಫ್ ದ ಅರಬನ್ ಸಿ ಇಸ್ ದ ಕೊಚ್ಚಿ. 105 ಕರ್ನಾಟಕದ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿರ್ತಕ್ಕಂಥ ಸಂವಿಧಾನದ ವಿಧಿ ಕೇಳಿದ್ದಾರೆ. ಸೊ 105 ಆಪ್ಷನ್ ನಂಬರ್ ಡಿ 371J ಇಸ್ ದ ರೈಟ್ ಒನ್. Some of the backward regions of Karnataka have been accorded special status by adding Article 371J. 106 ಪಂಚಶೀಲ ತತ್ವಗಳಿಗೆ ಚೀನಾದ ಪ್ರಧಾನಿ ಚೌ ಎನ್ ಲಾಯ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದ ಭಾರತದ ಪ್ರಧಾನಮಂತ್ರಿ ಕೇಳಿದ್ದಾರೆ. So option C Jawaharlal Nehru is the right one. The Prime Minister who signed Panchashila principles with Chow Enela was Jawaharlal Nehru. 107 ಪಾಕಿಸ್ತಾನವು ಭಾರತದ ಸಂಸತ್ತಿನ ಮೇಲೆ ದಾಳಿ ಮಾಡಿದ ವರ್ಷ ಕೇಳಿದ್ದಾರೆ. ಸೊ 2001 is the right one. Pakistan attacks on Indian Parliament House in 2001. 108 ಮಾನವ ಹಕ್ಕುಗಳ ದಿನ ಎಂದು ಆಚರಿಸೋದು ಡಿಸೆಂಬರ್ 10. ರೈಟ್ ಒನ್. ದ ಹ್ಯೂಮನ್ ರೈಟ್ಸ್ ಡೇ ಸೆಲೆಬ್ರೇಟೆಡ್ ಇನ್ ಡಿಸೆಂಬರ್ 10. ವಿಶ್ವಸಂಸ್ಥೆಯ ಸಂಸತ್ತು ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಅದನ್ನ 109 ಆಪ್ಷನ್ ನಂಬರ್ ಬಿ ಸಾಮಾನ್ಯ ಸಭೆ ಅಂತ ಕರೀತಾರೆ. ದ ಇನ್ಸ್ಟಿಟ್ಯೂಷನ್ ಇಸ್ ಲೈಕ್ ಗ್ಲೋಬಲ್ ಪಾರ್ಲಿಮೆಂಟ್ ಆಫ್ UNO ಇಸ್ ಜನರಲ್ ಅಸೆಂಬ್ಲಿ. 2011ರ ಜನಗಣತಿ ಪ್ರಕಾರ ಮಹಿಳೆಯರ ಸಾಕ್ಷರತಾ ದರ 65.46, ಹಾಗಾದರೆ ಪುರುಷರ ಸಾಕ್ಷರತಾ ದರ ಎಷ್ಟಿತ್ತು? ಸೊ 82.14%. 110 ಆಪ್ಷನ್ ನಂಬರ್ ಡಿ. According to 2011 census, literacy rate among women is 65.46%, but literacy rate of men is 82.14%. ವಿಕೇಂದ್ರೀಕರಣ ಪ್ರಕ್ರಿಯೆಯನ್ನು ಗ್ರಾಮ ಸ್ವರಾಜ್ಯ ಎಂದು ಕರೆದವರು ಯಾರು? ಆಪ್ಷನ್ ಎ ಗಾಂಧೀಜಿ. 111 ಡಿಸೆಂಟ್ರಲೈಸೇಷನ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಗ್ರಾಮ ಸ್ವರಾಜ್ಯ ಬೈ ಮಹಾತ್ಮ ಗಾಂಧೀಜಿ. 112 ಗ್ರಾಮೀಣ ಹಿಂದುಳುವಿಕೆ ಮತ್ತು ಬಡತನಕ್ಕೆ ಅತಿ ಪ್ರಮುಖ ಕಾರಣ ಏನು? ಸೊ 112ಗೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಕೃಷಿಯ ಸ್ಥಗಿತತೆ ಮತ್ತು ನಿಧಾನಗತಿಯ ಬೆಳವಣಿಗೆ. ದ ಪ್ರೈಮ್ ರೀಸನ್ ಫಾರ್ ರೂರಲ್ ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಪುವರ್ಟಿ ಆಫ್ ರೂರಲ್ ಏರಿಯಾಸ್ ಈಸ್ ಸ್ಟ್ಯಾಗ್ನೇಷನ್ ಆ್ಯಂಡ್ ಸ್ಲೋ ಗ್ರೋತ್ ಆಫ್ ಅಗ್ರಿಕಲ್ಚರ್. 113 ಭಾರತದ ಪ್ರಥಮ ರೈಲು ಮಾರ್ಗ ಈ ಸ್ಥಳಗಳ ನಡುವೆ 1853ರಲ್ಲಿ ನಿರ್ಮಾಣಗೊಂಡಿತು. 113
Bombay Thane is the right one. The first railway line was laid between these two places in 1853, Bombay to Thane. 114. ಭಾರತದ ಅತ್ಯಂತ ಹಳೆಯ ಮತ್ತು ಈಗಲೂ ಪ್ರಚಲಿತದಲ್ಲಿರುವ ಪತ್ರಿಕೆಯನ್ನು ಕೇಳಿದ್ದಾರೆ. ಸೊ 114 ಬಾಂಬೆ ಸಮಾಚಾರ ಇಸ್ ರೈಟ್. ದ ಓಲ್ಡೆಸ್ಟ್ ಅಂಡ್ ಸ್ಟಿಲ್ ಎಕ್ಸಿಟಿಂಗ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಇಸ್ ಬಾಂಬೆ ಸಮಾಚಾರ. 115 ಭಾರತದ ಸಿಲಿಕಾನ್ ಸಿಟಿ ಅಂತ ಕರೀತಕ್ಕಂಥದ್ದು 115 ಸಿ ಬೆಂಗಳೂರು. ದ ಸಿಟಿ ವಿಚ್ ಕಾಲ್ಡ್ ಎಟ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಇಸ್ ಬ್ಯಾಂಗ್ಳೂರ್. 116 ಭಾರತದಲ್ಲಿ ಈವರೆಗೆ ಸಂಭವಿಸಿರುವ ಬಹಳಷ್ಟು ಭೂಕಂಪಗಳಿಗೆ ಮುಖ್ಯ ಕಾರಣ ಅಂತ ಕೇಳಿದ್ದಾರೆ. ಸೊ 116 ಭೂಫಲಕಗಳ ಚಲನೆ ಇಸ್ ದ ರೈಟ್ ಒನ್. The India most of the earthquakes that have occurred earlier were due to plate movement. 117 ಸಮಾನತೆ, ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಬದಲಾವಣೆ ತರುವಲ್ಲಿ ಆಸರೆ ಆಗ್ತಕ್ಕಂಥ ಶಕ್ತಿ ಯಾವುದು ಅಂತ ಕೇಳಿದ್ದಾರೆ. 117 ಶಿಕ್ಷಣ. The special trust structure that brings in equal opportunities, openings and social justice in human life is education. 118 ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಅಂತ ಕೇಳಿದ್ದಾರೆ. 118 ವಲಸೆ. This is one of the main features of unorganized sector migration is the first right one. ಬಚಾವೋ ಆಂದೋಲನದ ನಾಯಕರು ಕೇಳಿದ್ದಾರೆ. 119 ಆಪ್ಷನ್ ಸಿ ಮೇಧಾ ಪಾಟ್ಕರ್. ಇಟ್ ಮೀನ್ಸ್ ನರ್ಮದಾ ಬಚಾವೋ. ಎಸ್, ದ ಲೀಡರ್ ಆಫ್ ನರ್ಮದಾ ಬಚಾವೋ ಆಂದೋಲನ ವಾಸ್ ಮೇಧಾ ಪಾಟ್ಕರ್ ಇಸ್ ರೈಟ್ ಒನ್. 120 ಬಾಲಕಾರ್ಮಿಕ ಹದಿಹರೆಯದವರ ದುಡಿಮೆ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿದ್ದಾರೆ. 1986. ಚೈಲ್ಡ್ ಅಂಡ್ ಅಡೋಲೆಸೆಂಟ್ ಲೇಬರ್ ಪ್ರೊಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ ಕೇಮ್ ಇಂಟು ಫೋರ್ಸ್ ಇನ್ 1986. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಶಿವಮೊಗ್ಗ ಜಿಲ್ಲೆಯ ಸಮಾಜ ವಿಜ್ಞಾನ ಕೋರ್ ವಿಷಯದ ಒಂದು 40 ಬಹು ಆಯ್ಕೆ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ. ಸೊ ಕೀ ಆನ್ಸರ್ ಅನ್ನು ಪ್ರೊವೈಡ್ ಮಾಡಿರ್ತಕ್ಕಂಥ ಮೇಘಾ ಅವರಿಗೆ ಒನ್ಸ್ ಆಫ್ ಆಲ್ ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನು ಹೇಳ್ತಾ, ಸೊ ಯಾರೆಲ್ಲ ಕೂಡ ಹೊಸಬ್ರಿದ್ರಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಶಿವಮೊಗ್ಗ ಜಿಲ್ಲೆಯ ಸೈನ್ಸ್ ಕ್ವಶನ್ ಪೇಪರ್ ಸೊಲ್ಯೂಷನ್ ನಲ್ಲಿ. ಥ್ಯಾಂಕ್ ಯು.